ಸಿರಿಮನ ವೀಕ್ಷಕ ಬಂಧುಗಳೇ ನಮಸ್ಕಾರ. ಇವತ್ತು ಒಂದು ವಿಶೇಷ ವಿಡಿಯೋದೊಂದಿಗೆ ಬಂದಿದ್ದೇನೆ. ಒಬ್ಬ ವಿಶೇಷ ರೈತರು 1 ಎಕರೆ ಜಮೀನು ಇಟ್ಕೊಂಡು ನೆಮ್ಮದಿಯಾದ ಜೀವನ ನಡೆಸ್ತಾ ಇದ್ದಾರೆ. 4 ವರ್ಷಕ್ಕೆ ಇವರು ಅಡಿಕೆ ತೋಟದಲ್ಲಿ ಆದಾಯ ಪಡಿತಾ ಇದ್ದಾರೆ. ಅವ್ರ ಪರಿಚಯ ಮಾಡಿಸ್ತೇನೆ, ಬನ್ನಿ ಸ್ನೇಹಿತರೆ. ನಾನು ಕಡೂರಿಂದ ಆಡಿಗೆರೆಯಲ್ಲಿ ನಮ್ಮ ತೋಟಕ್ಕೆ ಹೋಗ್ಬೇಕಾದ್ರೆ ದಾರಿಲಿ ಒಂದು ತುಂಬ ಅದ್ಭುತವಾದ ತೋಟ ಕಾಣ್ತಾ ಇತ್ತು. ಈ ತೋಟವನ್ನು ನೋಡಬೇಕು ಅಂಥೇಳಿ ಒಳಗಡೆ ಹೋಗ್ತಾ ಇದ್ದೀನಿ. ಓಕೆ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಬಂದಿದೆ. ಅಡಿಕೆ ಗಿಡಗಳು ಕೂಡ ತುಂಬ ಚೆನ್ನಾಗಿ ಗ್ರೋತ್ ಬಂದಿದೆ. ನೋಡೋಣ, ಅವರೊಂದಿಗೆ ಮಾತಾಡೋಣ. ಈಗ ನಾನು ತುಂಬ ಅದ್ಭುತವಾಗಿ ಮಾಡಿದ್ದೀರಿ. ಅಡಿಕೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ. ಈಗ ಎಷ್ಟು ವರ್ಷದ ಅಡಿಕೆ ಇದು? ಇದು ಒಂದು 4 ವರ್ಷ ಐತಿ. 4 ವರ್ಷ. ಹೌದು. ಫಸ್ಲಿಗೆ ಬಂದಿದೆಯಾ? ಬಂದಿದೆ. ಈಗ ಒಂದು 30 kg ಬೇಯಿಸಿರೋದು. 4 ವರ್ಷಕ್ಕೆ 30 kg ಬೇಯಿಸಿದಿರಾಗ್ಲೇ? ಓಹೋ, ಅದ್ಭುತ ಬಿಡ್ರಿ. 4 ವರ್ಷಕ್ಕೆ ನೀವು ಫಸಲು ತಗೊಂಡಿ. ಫಸ್ಟ್ ನಿಮ್ ಪರಿಚಯ ಮಾಡ್ಕೊಳ್ಳಿ. ನಿಮ್ಮ ಹೆಸರು? ನಮ್ಮ ಹೆಸರು ಜಗದೀಶ್ ಅಂತ. ಯಾವ ಊರು? ನಾಗಗೊಂಡನಹಳ್ಳಿ, ಕಡೂರು ತಾಲೂಕು. ಜಗದೀಶ್ ಅವ್ರೆ, ಅದ್ಭುತ. 4 ವರ್ಷಕ್ಕೆ ನೀವು ಫಸಲು ತಗೊಂಡ್ಬಿಟ್ಟಿದ್ದೀರಿ ಅಂದ್ರೆ ಗ್ರೇಟ್ ಕಣ್ರಿ. ನಾವು ಇನ್ನು ಹುಡುಕ್ತಿದ್ವಿ ಯಾರು ತಗೊಂಡಾರಪ್ಪ 4 ವರ್ಷಕ್ಕೆ ಫಸಲ ಅಂತ. ಸಿಕ್ಕೇ ಬಿಡ್ರಿ. ಆಮೇಲೆ ಇಲ್ಲೇನು ಏನು ಬೆಳೆದಿದ್ದೀರಲ್ಲ, ಏನಿದು? ಇದು ಸೊಪ್ಪು, ದಂಟಿನ ಸೊಪ್ಪು ಅಂತ. ದಂಟಿನ ಸೊಪ್ಪು. ಸರಿ. ಈಗ ಈಗ ಈ ಫ್ಲಾಟ್ ಅಲ್ಲಿ ಹಾಕಿರೋದೆಲ್ಲ ಇದೆ ಸೊಪ್ಪೆ ಅಲ್ಲ? ಸೊಪ್ಪು ಈ ಕಡೆಯಲ್ಲಿ ಸಬಾಕ್ಸ್ ಇದೆ. ಈಗ ನಾವು ಕೆಲವು ಹೊಲಗಳಲ್ಲಿ ಕಳೆಯಿಂದ ತುಂಬಿಸಿರ್ತಾರೆ. ಕಳೆ ಬೆಳ್ಕೊಂಡು ತುಂಬಿರುತ್ತೆ. ನೀವು ಈಗ ತೋಟದಲ್ಲಿ ಈಗ ಹಸಿರನ್ನ ತುಂಬಿಸೋದು, ಈಗ ಸೊಪ್ಪು ಬೆಳ್ಕೊಂಡ್ಬಿಟ್ರೆ ಡಬಲ್ ಲಾಭ. ಇದು ಸೊಪ್ಪು ಕಿತ್ತು ಮಾರ್ಬೋದು. ತೋಟ ತಂಪಾಗೂ ಇರುತ್ತೆ. ಆಮೇಲೆ ಎನಿ ಟೈಮ್ ನೀರ್ ಬಿಡ್ತಿರ್ತೀವಲ್ಲ, ತೋಟನೂ ಚೆನ್ನಾಗುತ್ತೆ. ಸೊಪ್ಪು ಹಾಕ್ಲಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ, ನೀವು ವರ್ಷ ಬಿಡಿ ಬೆಳಿತೀರಾ? ಎನಿ ಟೈಮ್ 12 ತಿಂಗಳು 12 ತಿಂಗಳು ಸೊಪ್ಪು ಬೆಳಿತೀರಿ? ಸೊಪ್ಪು, ಟೊಮೆಟೊ. ಈಗ ನೀವ್ ಏನ್ ಹೇಳ್ತೀರಿ? ಇವತ್ತಿನ ಯುವಕರು ನಮ್ಗೆ ಕೆಲಸ ಇಲ್ಲ, ನಮಗೆ ಯುವಕರು ಏನ್ ಮಾಡ್ತಾರೆ ಅಂದ್ರೆ ಸುಮ್ನೆ ಬೆಂಗಳೂರು ಕಡೆ ಹೋಗ್ತಾರಲ್ಲ, ಬೆಂಗಳೂರು ಕಡೆಗೆ. ಆಮೇಲೆ ಸುಮ್ನೆ ಹಳ್ಳಿ ಕಟ್ಟೆ ಹತ್ತ ಕುತ್ಕೊಂಡ್ ಕಾಲ ಹಾಕ್ತಾರೆ, ಟೈಮ್ ಪಾಸ್ ಮಾಡ್ತಾರೆ. ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಸೋಮೇರಿಗಳು ನಿನ್ನೇನ್ ಮಾಡ್ತೀವಿ, ಮಾಡ್ಲೇಬೇಕು. ಅವ್ರು ಕುತ್ಕೊಂಡ್ ಕಾಲ ಹಾಕ್ತಾರೆ. ಈಗ ನಿಮ್ದು ಎಷ್ಟು ಎಕರೆ ಇದೆಯಪ್ಪ ಇಲ್ಲಿ? ನಮ್ದೀಗ 4 ಜನ ನಾವು. 1 ಎಕರೆ ಇದೆ. ನಿಮ್ ಪಾಲಿಗೆ 1 ಎಕರೆ ಬಂದಿದೆ. 1 ಎಕರೆಯಲ್ಲಿ ನೀವು ಜೀವನ ಮಾಡ್ಬೋದಾ? ಇಲ್ಲ, ಮಾಡ್ತಾ ಇದೀವಲ್ಲ. ಸಮೃದ್ಧಿಯಾಗಿ ಜೀವನ ಮಾಡ್ತಿದ್ದೀರಿ. ಸಮೃದ್ಧಿ ಮಾಡ್ತಿದೀವಿ, ಮಕ್ಳು ಓದಿಸ್ತಿದೀವಿ. 1 ಎಕರೆ ಜಮೀನಲ್ಲಿ ನಿಮ್ ಮನೆತನದ ಖರ್ಚೆಲ್ಲ ಕಳ್ಕೊಂಡು ಮಕ್ಕಳನ್ನು ಓದಿಸ್ತಾ ಇದ್ರಿ. ಏನ್ ಓದ್ತಾ ಇದಾರೆ? ಒಬ್ಳು ಮದುವೆ ಮಾಡಿದೀವಿ, ಒಬ್ಳು BSc ನರ್ಸಿಂಗ್ ಮುಗಿದಿದೆ. ವೆರಿ ಗುಡ್. ಒಳ್ಳೆ ಎಜುಕೇಶನ್ ಕೂಡ ಕೊಡಿಸಿದ್ರಿ. ಕೇವಲ 1 ಎಕರೆ ಇಟ್ಕೊಂಡು ನೀವು ಇಷ್ಟೆಲ್ಲ ಉತ್ಪಾದನೆ ಮಾಡಿ ನೆಕ್ಸ್ಟ್ MSc ಕಳ್ಸಕ್ಕೆ ಅಂತ ಟ್ರೈ ಮಾಡಿದೀವಿ. ಸರಿ. ವೆರಿ ಗುಡ್. ಚೆನ್ನಾಗಿ ಓದಿಸ್ತಾ ಇದ್ದೀರಿ, ತುಂಬಾ ಒಳ್ಳೇದು. ನೀವು ಮಾದರಿ ಜಗದೀಶ್ ಅವ್ರೆ. ಈಗ ನೀವಿಷ್ಟು ಈಗ ಸೊಪ್ಪು ಹಾಕಿದಿರಲ್ಲ, ಇದೆಷ್ಟು ಜಾಗ? 1 ಗುಂಟೆ ಜಾಗ ಇರ್ಬೇಕಷ್ಟೇ. 1 ಗುಂಟೆ ಇಲ್ಲ 2 ಗುಂಟೆ. ಇಷ್ಟು ಸೊಪ್ಪಲ್ಲಿ ಎಷ್ಟು ಆದಾಯ ತೆಗಿತೀರಿ? ಇದರಲ್ಲಿ ರೇಟ್ ಇದ್ರಿಗೆ ಅಂದ್ರೆ ಒಂದು 15,000 ರೂಪಾಯಿ 10,000 ರೂಪಾಯಿ ಸಿಗುತ್ತೆ. ಎಷ್ಟು? 1 ತಿಂಗಳಿಗೆ? ಕೇವಲ 1 ಗುಂಟೆಯಲ್ಲಿ 1 ತಿಂಗಳಿಗೆ ನೀವು 15,000 ರಿಂದ 20,000 ಇನ್ಕಮ್ ತೆಗಿತೀರಿ ಅಂದ್ರೆ ಗ್ರೇಟ್ ಅಲ್ರಿ? ಅದರಲ್ಲಿ ಓಸತಿಯ 1 ಎಕರೆಗೆ ಎಷ್ಟು ಆತಂಗ ನಾವು ಮಾಡ್ತಾ ಹೋದ್ರಿ. ಹೌದು. ಈಗ ನಾವು ಓಸತಿ ಟೊಮೆಟೊ ಹಾಕಿದ್ದು ಒಂದು 2,000 ಹಾಕಿದ್ದು 2 ಲಕ್ಷ ರೂಪಾಯಿ ಸಿಕ್ಕಿತ್ತು. ಚೂರು ಈ ಕಡೆ ಬರ್ರಿ. ಟೊಮೆಟೊ. ಸರಿ ಆಯ್ತು. ಈಗ ಈ ಸೊಪ್ಪು ಇದೆ, ನಿಮ್ದು ಅಡಿಕೆ ಇದೆ, ತುಂಬಾ ಚೆನ್ನಾಗಿದೆ. ಇನ್ನೇನಾದ್ರು ಬೆಳೆದಿದ್ದೀರಾ? ಇನ್ನೇನು ಇಲ್ಲ. ಇನ್ನೇನಿಲ್ಲ. ಆದರೂ ನೀವು ಮಾದರಿ ಬಿಡಿ. ಯಾಕೆಂದ್ರೆ 1 ಎಕರೆ ಇಟ್ಕೊಂಡು ಮಕ್ಕಳನ್ನ ಎಜುಕೇಶನ್ ಮಾಡಿಸಿ ನೀವು ಸಮೃದ್ಧಿಯಾಗಿ ಜೀವನ ಮಾಡ್ತಾ ಇದ್ದೀರಿ ಅಂದ್ರೆ ಅದು ಗ್ರೇಟು. ಓಕೆ, ತುಂಬಾ ಧನ್ಯವಾದಗಳು ವೀಕ್ಷಕರೇ. ಇದೇ ರೀತಿ ನಾವು ಒಳ್ಳೆ ವಿಡಿಯೋಗಳನ್ನ ಮಾಡಿ ಹಾಕ್ತೀವಿ. ಇಂಥ ಸಾಧಕರು ನಮ್ಮ ನಡುವೆನೇ ಇರ್ತಾರೆ, ನಮಗೆ ಗೊತ್ತಾಗಲ್ಲ. ಅಚಾನಕ್ಕಾಗಿ ನನಗೆ ಸಿಕ್ಕಿದ್ದು. ಒಳ್ಳೇದಾಗಲಿ ಜಗದೀಶ್ ಅವರೇ. ನಿಮ್ಮ ಕೃಷಿಯಿಂದ ತುಂಬಾ ಅನುಕೂಲ ಆಗಲಿ, ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ. ಈ ನಾಡಿನ ಯುವ ಜನತೆ ನಿಮ್ಮನ್ನು ನೋಡಿ ಪಾಠ ಕಲೀಲಿ ಅನ್ನೋದೇ ನನ್ನ ಆಶಯ. ಅವ್ರೆ, ಈ ಕಡೆ ಕರ್ಕೊಂಬಂದ್ರಿ. ಇದೇನು ಇದು ಬೆಳೆದಿರೋದು? ಕೊತ್ತಂಬರಿ ಸೊಪ್ಪು. ತುಂಬಾ ಚೆನ್ನಾಗಿ ಬಂದಿದೆ. ಇದು ಸೊಪ್ಪನ್ನ ಕಿತ್ತು ಮಾರ್ತೀರಿ, ಹೌದಲ್ವಾ? ಸರಿ. ರೇಟ್ ಇದ್ರಲ್ಲಿ 1 ಲಕ್ಷಾಂತರ ರೂಪಾಯಿ ದುಡ್ಡು ಸಿಗುತ್ತೆ. ಲಕ್ಷಗಟ್ಲೆ ಸೊಪ್ಪಿದೆಯಲ್ಲ, ನೋಡಿ. ಇಲ್ಲಿ ಒಂದು ತೆಂಗಿನ ಮರದ ದಾಯಕವಷ್ಟು ಜಾಗಕ್ಕೆ ಹೆಚ್ಚು ಕಡಿಮೆ ಒಂದು 10,000 ಕಟ್ಟಾಗುತ್ತೆ. 10,000 ಕಟ್ಟಾಗುತ್ತೆ. 2 ರೂಪಾಯಿ ರೇಟ್ ಅಂದ್ರೆ 20,000 ದುಡ್ಡು. 20,000 ರೂಪಾಯಿ ದುಡ್ಡು. ವೆರಿ ಗುಡ್. ಸೊಪ್ಪಿನ ವ್ಯಾಪಾರದಲ್ಲಿ ನೀವು ಚೆನ್ನಾಗಿ ರುಚಿ ಕಂಡ್ಕೊಂಡಿದ್ದೀರಿ ಕಣ್ರಿ. ಇದು ಸಬ್ಸಿಗೆನಾ?
ಸಬ್ಸಿಗೆ ಸೊಪ್ಪು ತುಂಬ ಚೆನ್ನಾಗಿದೆ. ಇದು ಕೂಡ ಇದು ಇನ್ನೂ ಟೈಮ್ ಬರಬೇಕಾ ಕೀಳಲಿಕ್ಕೆ? ಇದಕ್ಕೆ ಔಷಧಿ ಬಿಡಕ್ಕೆ ಅದಕ್ಕೆ ಕ್ಯಾನ್ ತಗೊಂಬಂದಿದ್ದೀವಿ. ಹಾಂ ಔಷಧಿ ಹೊಡಿಬೇಕು. ಸರಿ. ಈಗ ನೀವು ದನ ಕರು ಇದಾವ? ಒಂದು ಎತ್ತು ಹಸುಗಳಿದಾವೆ ಸರ್. ನಿಮ್ಮ ಹತ್ರ ಜೀವಾಮೃತ ಗೋಕೃಪಾಮೃತ ಅಂತ ಮಾಡ್ಕೊಂಡು ಈ ಔಷಧಿಗೆ ಬಂಡವಾಳ ಹಾಕೋದೇ ಬೇಡ. ನೀವು ಅದನ್ನು ನೀವು ಹೊಂದ್ಕೊಂಡ್ಬಿಡ್ತು ಅಂದರೆ ನಿಮ್ಮ ಸಾಯಿಲಿಂದು ಗುಣಮಟ್ಟವೂ ಚೆನ್ನಾಗಿರುತ್ತೆ, ಸೊಪ್ಪು ಚೆನ್ನಾಗಿ ಬರುತ್ತೆ, ರೋಗ ಕ್ರಿಮಿಕೀಟಗಳು ಎಲ್ಲವನ್ನು ಅದ್ರಾಗೆ ಅವಾಯ್ಡ್ ಮಾಡ್ಬೋದು. ಈಗ ಏನಾಗಿದೆ ಅಂದರೆ ಎಲ್ಲ ನಾವು ಸುಲಭವಾಗಿ ಬಾಟ್ಲಲ್ಲಿ ಸಿಗುತ್ತಾ ತಂದಾಗಿ ಕೊಡ್ದು ಬಿಡ್ತೀವಿ. ತೊಡೆಯಕ್ಕೆ ತಂದಿದ್ರಿ ಅಲ್ಲ, ನೋಡ್ರಿ ಅದೊಂದು ಪ್ರಯೋಗ ಮಾಡಿ ನೋಡ್ರಿ. ಯಾಕೆ ಗೊತ್ತಾ, ನೀವು ಯಾಕಂದ್ರೆ ವರ್ಷವೆಲ್ಲ ನೀವು ಆ ಮೆಡಿಸಿನಿಗೆ ದುಡ್ಡು ಹಾಕೋದ ಇದರಲ್ಲಿ ಇದೆ. ನೀವು ಬೇಕಾದ್ರೆ ಪಾಳೇಕರದಂಥ ಒಂದು ಕೃಷಿ ಕ್ಲಾಸ್ ಇದೆ ಈಗ ಪುಷ್ಪಗಿರಿಲಿ, ಜನವರಿ 5, 6ಕ್ಕೆ 5, 6, 7, 8 ಇರ್ಬೇಕು, 4 ದಿವಸ ಇದೆ. ನೀವು ಹೋಗಿ ಬರ್ತೀರಿ ಅಂದ್ರೆ ಬೇಕಾದ್ರೆ ಕಳಿಸ್ಕೊಡ್ತೀನಿ. ಬೇಕಾದ್ರೆ ಹೋಗಿ ಬರೋದಾದ್ರೆ ಹೋಗಿ ಬರ್ರಿ, ಚೆನ್ನಾಗಿರುತ್ತೆ. ಹಾಂ, ತುಂಬ ಚೆನ್ನಾಗಿದೆ. ಆಮೇಲೆ ಪಕ್ಕದ್ದೇನೋ ಇದು ಮಾಡಿದ್ದೀರಿ, ರಾಗಿ ಸರ್. ರಾಗಿ ಹಾಕಿದಿರಿ. ಹಾಂ, ಅದು ನಿಮ್ಮದೇನಾ? ಅದು ನಮ್ಮದೇ. ಅದಕ್ಕೆ ಟೊಮೆಟೊ ಹಾಕಿದ್ದು ಹೋದ್ಸತಿ. ಹಾಂ, ಸರಿ. ಒಟ್ಟಿಗೆ ಒಳ್ಳೆ ದುಡಿಮೆ ಮಾಡ್ತಾ ಇದ್ದೀರಿ, ಶ್ರಮ ಪಡ್ತಾ ಇದ್ದೀರಿ. ಅದಕ್ಕೆ ತಕ್ಕನಾಗಿ ದೇವರು ಫಲ ಕೊಡ್ತಾ ಇದ್ದಾನೆ. ಕಷ್ಟಪಟ್ಟರೆ ಫಲ ಉಂಟು, ಕೈ ಕೆಸರಾದರೆ ಬಾಯಿ ಮೊಸರು ಅಲ್ವಾ? ಖಂಡಿತ. ತುಂಬ ಖುಷಿ ಆಯಿತು ಜಗದೀಶ್ ಅವರೇ. ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಿ. ನೀವು ಆನಂದವಾಗಿ ದುಡ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀರಲ್ಲ, ನಿಮ್ಮಂಥವರು ರೋಲ್ ಮಾಡಲಾಗಬೇಕು ನಮ್ಮ ಯುವ ಜನತೆಗೆ. ಅವ್ರು ಯಾರೋ ಫಿಲ್ಮ್ ಆಕ್ಟ್ರು, ಯಾರೋ ದರ್ಶನ್, ಯಾರೋ ಯಶು, ಅವ್ರನ್ನ ಇವು ಪೋಸ್ಟ್ ಅಂಟಿಸ್ಕೊಂತವೆ. ನಿಮ್ಮನ್ನು ನೋಡಿ ಕಲೀಲಿ ಇವರು ಯುವಕರು. ಓಕೆ, ಥ್ಯಾಂಕ್ಸ್ ಇವರೇ.